ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 5. ಪಾಂಡಿಚೇರಿ ಎಂದು ಅವಳಿಗೆ ಹೇಳಿದವನು ಚೆನ್ನೈ ಹೊರವಲಯದಲ್ಲಿದ್ದ ಒಂದು ಸೈಟ್ಗೆ ಅಂದರೆ ಕಟ್ಟಡ ನಿರ್ಮಾಣ ಸ್ಥಳಕ್ಕೆ ಕರೆದುಕೊಂಡು ಹೋದನು. ಕೆಳಗಿಳಿಯುವವರೆಗೂ ಅವರಿಬ್ಬರು ಏನೂ ಮಾತನಾಡಲಿಲ್ಲ. ಅವಳ ಎದುರು ವಿಶಾಲವಾಗಿ ಹರಡಿದ್ದ ಅತಿ ದೊಡ್ಡ ಭೂಪ್ರದೇಶದಲ್ಲಿ ಅತಿ ಎತ್ತರದ ಬಹುಮಹಡಿ ಕಟ್ಟಡಗಳು ನಿರ್ಮಾಣವಾಗುತ್ತಿದ್ದವು. ಅಲ್ಲಿಗೆ ಹೋಗಿ ಕಾರನ್ನು ನಿಲ್ಲಿಸಿ ಕೆಳಗೆ ಇಳಿದನು ಅಥರ್ವ. ಅವಳು ಕಾರಿನ ಡೋರ್ ಓಪನ್ ಮಾಡಿ ಕೆಳಗೆ ಇಳಿದಳು. ತಲೆ ಎತ್ತಿ ನೋಡಿದವಳಿಗೆ ತಲೆ ತಿರುಗಿದಂತಾಯಿತು. 70 ಅಂತಸ್ತಿನ ಕಟ್ಟಡಗಳು ಆಕಾಶವನ್ನು ಮುಟ್ಟುವಂತೆ ನಿಂತಿದ್ದವು. ಅದೇ ರೀತಿ 5 ಬಿಲ್ಡಿಂಗ್ಗಳಿದ್ದವು. ಅಲ್ಲಿ ಸಾವಿರಾರು ಜನರು ಕೆಲಸ ಮಾಡುತ್ತಿದ್ದರು. ಇವರ ಕನ್ಸ್ಟ್ರಕ್ಷನ್ ತುಂಬ ದೊಡ್ಡದು ಅಂತ ಗೊತ್ತು. ರಿಸೆಪ್ಷನ್ನಲ್ಲಿ ಇದ್ದಿದ್ದರಿಂದ ಸ್ವಲ್ಪ ಮಟ್ಟಿಗೆ ಗೊತ್ತಿತ್ತು. ಇಷ್ಟು ದೊಡ್ಡದಾಗಿದೆಯಲ್ಲ ಶಿವನೇ ಎಂದು ಬಾಯಿಯ ಮೇಲೆ ಕೈ ಇಟ್ಟುಕೊಂಡು ಮೇಲಕ್ಕೆ ನೋಡುತ್ತಿದ್ದಳು ನಕ್ಷತ್ರ. ತಟ್ಟನೆ ತಿರುಗಿ ಅವಳನ್ನು ನೋಡಿದವನು, ಏಯ್, ಆಕಾಶದಲ್ಲಿ ಏನಾದರೂ ಮ್ಯಾಜಿಕ್ ತೋರಿಸುತ್ತಿದ್ದಾರಾ? ಹೀಗೆ ನೋಡುತ್ತಿದ್ದೀಯಲ್ಲ ಎಂದು ಹುಬ್ಬೇರಿಸಿದನು. ಏನೂ ಇಲ್ಲ ಸರ್ ಎಂದಳು. ಏಯ್, ಯಾಕೆ ನಿನ್ನ ಮುಖ ಹೀಗೆ ಬೆವರಿದೆ? ಕಾರಿನಲ್ಲಿ ವಾಟರ್ ಬಾಟಲ್ ಇದೆ, ತಗೊಂಡು ಫೇಸ್ ವಾಶ್ ಮಾಡಿಕೊಂಡು ಬಾ ಎಂದನು. ಏನು ಎಂದು ಮುಟ್ಟಿ ನೋಡಿಕೊಳ್ಳಲು ಅವಳ ಮುಖವೆಲ್ಲ ಮುತ್ತು ಮುತ್ತಾಗಿ ಬೆವರಿಳಿಯುತ್ತಿತ್ತು. ಏನಾಯಿತು ಇವತ್ತು ಹೀಗೆ ಬೆವರ್ತಿದೆಯಲ್ಲ ಎಂದು ವೇಗವಾಗಿ ವಾಟರ್ ಬಾಟಲ್ ತೆಗೆದುಕೊಂಡು ಓಪನ್ ಮಾಡಿ ತನ್ನ ಮುಖವನ್ನು ತೊಳೆದುಕೊಂಡವಳು ನೀರನ್ನು ಕುಡಿದು ಮತ್ತೆ ವಾಟರ್ ಬಾಟಲನ್ನು ಕಾರ್ನಲ್ಲಿಟ್ಟು ತನ್ನ ಮುಖವನ್ನು ಒರೆಸಿಕೊಳ್ಳುತ್ತಾ ಅವನ ಹತ್ತಿರ ಬಂದಳು. ಅವನು ಹಸುರ ವೇಗದಲ್ಲಿ ತಿರುಗಿದನು. ಆ ಕ್ಷಣವೇ ಅವಳು 2 ಅಡಿ ಹಿಂದಕ್ಕೆ ಸರಿದು ನಿಂತಳು. ಅವನನ್ನು ನೋಡಿದ ಕೂಡಲೇ ಅಲ್ಲಿ ಕೆಲಸ ಮಾಡುತ್ತಿದ್ದ ಮುಖ್ಯ ಆಫೀಸರ್ಗಳು ಅವನ ಹತ್ತಿರ ಬಂದರು. ಇಂಗ್ಲಿಷ್ನಲ್ಲಿ ಮಾತನಾಡಿಕೊಳ್ಳುತ್ತಿದ್ದರು. ನಕ್ಷತ್ರಗೆ ಅರ್ಥವಾಗುತ್ತಿದ್ದರೂ ಅವನು ಮಾತನಾಡುವ ಇಂಗ್ಲಿಷ್ ತನಗೆ ಎಂದಿಗೂ ಬರುವುದಿಲ್ಲ ಎಂಬಂತೆ ಕಣ್ಬಿಟ್ಟುಕೊಂಡು ನಿಂತಿದ್ದಳು. ಸ್ವಲ್ಪ ಹೊತ್ತು ಮಾತನಾಡಿ ಮುಗಿಸಿದವನು ಅಲ್ಲಿದ್ದ ಒಬ್ಬ ಆಫೀಸರ್ ಕೊಟ್ಟ ಇಂಜಿನಿಯರ್ಗಳು ತಲೆಗೆ ಹಾಕಿಕೊಳ್ಳುವ ಹಾರ್ಡ್ ಹ್ಯಾಟನ್ನು ಈಸ್ಕೊಂಡು ತಲೆಗೆ ಹಾಕಿಕೊಂಡನು. ಮತ್ತೊಂದನ್ನು ಅವಳ ಕಡೆಗೆ ಚಾಚಲು ಅವಳು ಅರ್ಥವಾಗದೆ ನೋಡಿದಳು. ತಲೆಗೆ ಹಾಕಿಕೊ ಎಂದು ಹೇಳಿದಾಗ ಸರಿ ಸರ್ ಎಂದು ವೇಗವಾಗಿ ಈಸ್ಕೊಂಡು ಹಾಕಿಕೊಂಡಳು. ಅವನು ಮುಂದೆ ನಡೆಯಲು ಅವಳು ಅವನ ಹಿಂದೆಯೇ ನಡೆದುಕೊಂಡು ಹೋದಳು. ಅಲ್ಲಿದ್ದ ಕಟ್ಟಡದಲ್ಲಿ ಓಪನ್ ಲಿಫ್ಟ್ನಲ್ಲಿ ಹತ್ತಿದನು ಅಥರ್ವ. ಅದನ್ನು ನೋಡಿದವಳಿಗೆ ತಲೆ ತಿರುಗಿದಂತಾಯಿತು. ಏನು ಇದರಲ್ಲ, ನಾವೆಲ್ಲ ಜೋಕಾಲಿಯಲ್ಲಿ ಹೋದರೇನೆ ಕೆಳಗೆ ಮೂರ್ಛೆ ಹೋಗಿ ಬೀಳ್ತೀವಿ. ಇಷ್ಟು ದೊಡ್ಡ ಬಿಲ್ಡಿಂಗ್ನಲ್ಲಿ ಅದು ಇದರಲ್ಲಿ ಹೋಗೋದಾ? ಅರ್ಧ ದಾರಿಯಲ್ಲೇ ಕೆಳಗೆ ಬಿದ್ದು ಬಿಡ್ತೀನಲ್ಲೋ. ಅಯ್ಯೋ ಗಣೇಶಪ್ಪ, ಇವನ ಜೊತೆ ಸೇರಿ ಪ್ರತಿ ನಿಮಿಷವೂ ಜೀವಕ್ಕೆ ಗ್ಯಾರಂಟಿ ಇಲ್ಲದಂತಾಗಿದೆ. ಗಣೇಶಪ್ಪ, ಇವತ್ತೊಂದು ದಿನ ಉಸಿರು ಉಳಿಸಿಕೊಂಡು ಮನೆಗೆ ಹೋದರೆ ನೇರವಾಗಿ ಬಂದು ನಿನಗೆ ಈಡುಗಾಯಿ ಹೊಡೆಯುತ್ತೇನೆ ಎಂದು ಬೇಡಿಕೊಳ್ಳುತ್ತಾ ಅವಳು ನಿಂತಿರಲು ಅಲ್ಲಿಂದ ನೋಡಿದವನು ಏನಾಯಿತು ಎಂದು ಸಿಡುಕಿನಿಂದ ಕೇಳಲು, ನನಗೆ ಅದರಲ್ಲಿ ಬರೋಕೆ ಭಯ ಆಗ್ತಿದೆ, ನೀವು ಹೋಗಿ ಬನ್ನಿ, ನಾನು ಇಲ್ಲೇ ವೆಯ್ಟ್ ಮಾಡ್ತೀನಿ ಎಂದಳು. ನೀನು ನನ್ನ PA ತಾನೇ ಎಂದನು ಬಿಗಿಯಾದ ಧ್ವನಿಯಲ್ಲಿ. ಹೌದು ಸರ್ ಎಂದು ತಲೆಯಾಡಿಸಿದಳು. ಇಲ್ಲಿ ಬಾ ಅಂದಾಗ ಹೋಯ್ತು. ತಲೆ ಎತ್ತಿ ನೋಡಿದ್ರೇನೆ ತಲೆ ಗಿರ್ರೆನ್ನುತ್ತೆ. ಇದರಲ್ಲಿ ಬೇರೆ ಮೇಲೆ ಹೋಗಬೇಕಾ ಎಂದು ಎದೆಯೊಡೆದುಕೊಳ್ಳುತ್ತಾ ಬೇರೆ ದಾರಿ ಇಲ್ಲದೆ ಆ ಓಪನ್ ಲಿಫ್ಟನ್ನು ಅವಳು ಹತ್ತಿದಳು. ಒಟ್ಟು 3 ಜನ ನಿಂತಿದ್ದರು. ಅವಳಾದರೋ ಈ ಮುಂಚೆ ಅವನು ಹೇಳಿದ್ದನ್ನು ನೆನಪಿಸಿಕೊಂಡು ಅವನಿಂದ 2 ಅಡಿ ದೂರದಲ್ಲಿ ನಿಂತಿದ್ದಳು. ಸ್ವಲ್ಪ ದೂರದವರೆಗೆ ಲಿಫ್ಟ್ ಮೇಲೆ ಹೋಗುತ್ತಿತ್ತು. ಲಿಫ್ಟ್ ಮೇಲೆ ಹೋದಂತೆಲ್ಲ ಅವಳಿಗೆ ಕೈ ಕಾಲು ನಡುಗಲಾರಂಭಿಸಿತು. ಉಸಿರು ಕಟ್ಟಿದಂತಾಯಿತು. ತನ್ನ ಪ್ರಾಣ ಈ ಪ್ರಪಂಚವನ್ನು ಬಿಟ್ಟು ಹೋಗುತ್ತಿರುವಂತೆ ಅವಳಿಗೆ ಭಾಸವಾಯಿತು. ಕಣ್ಣುಗಳು ಕತ್ತಲುಗಟ್ಟತೊಡಗಿದವು. ಸ್ವಲ್ಪ ಹೊತ್ತಿನಲ್ಲೇ ಅರ್ಧ ದಾರಿಯಲ್ಲಿ ತನ್ನನ್ನು ತಾನು ಮರೆತು ನಕ್ಷತ್ರ ಹಾಗೆಯೇ ಮೂರ್ಛೆ ತಪ್ಪಿ ಕೆಳಗೆ ವಾಲಿದಳು. ಒಂದು ಕ್ಷಣವೂ ತಡ ಮಾಡದೆ ಅವನು ಹಿಂದಿರುಗಿಯೂ ನೋಡಲಿಲ್ಲ. ಆದರೆ ಅವನ ಕೈಗಳು ಅವಳ ಸೊಂಟವನ್ನು ಹಿಡಿದು ಎಳೆದು ತನ್ನ ಎದೆಗೆ ಅಪ್ಪಿಕೊಂಡವು.
ಅವಳಾದರೋ ಮೂರ್ಛೆ ಹೋದ ಸ್ಥಿತಿಯಲ್ಲಿ ಅವನ ಎದೆಗೆ ಹೊರಗಿದಳು. ಅವಳನ್ನು ನೋಡಿದವನು, ಏನು ಹುಡುಗಿ ಇವಳು, ಆಫೀಸ್ನಲ್ಲಿ ಅಷ್ಟು ಧೈರ್ಯವಾಗಿ ಮಾತನಾಡಿದಳು, ಆದರೆ ಈ ಸಣ್ಣ ಸಣ್ಣ ವಿಷಯಗಳಿಗೆ ಇಷ್ಟೊಂದು ಭಯಪಡ್ತಾಳಲ್ಲ ಎಂದು ಯೋಚಿಸಿದವನು ಮೇಲೆ ತಲುಪುವವರೆಗೂ ಅವಳನ್ನು ಬಿಡಲೇ ಇಲ್ಲ. ಎದೆಗಪ್ಪಿಕೊಂಡೇ ಇದ್ದನು. ಕೊನೆಗೆ 70ನೇ ಅಂತಸ್ತಿಗೆ ಹೋಗಿ ಲಿಫ್ಟ್ ನಿಂತಿತು. ಅವಳನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಒಳಗೆ ಹೋಗಿ ಅಲ್ಲಿದ್ದ ಒಂದು ಕುರ್ಚಿಯ ಮೇಲೆ ಕೂರಿಸಿದನು. ಅವಳು ಮೂರ್ಛೆ ತಪ್ಪಿದ ಸ್ಥಿತಿಯಲ್ಲೇ ಇರಲು ಅಲ್ಲಿದ್ದವರಿಗೆ ನೀರು ತರಲು ಹೇಳಿದನು. ಅವರು ನೀರು ತಂದುಕೊಟ್ಟರು. ಕೈಗೆ ನೀರು ಸುರಿದುಕೊಂಡು ಅವಳ ಮುಖಕ್ಕೆ ನೀರೆರಚಿದನು ಅಥರ್ವ. ಮೆಲ್ಲನೆ ಕಣ್ಣು ಬಿಟ್ಟು ನೋಡಿದಳು. ಮೋಡಗಳೆಲ್ಲ ಹತ್ತಿರದಲ್ಲಿ ಕಾಣುತ್ತಿದ್ದವು. ಗಣೇಶಪ್ಪ, ಇದಕ್ಕೆ ಹೆಸರೇ ಸ್ವರ್ಗನಾ? ಮೋಡಗಳಲ್ಲಿ ತೇಲುತ್ತಿರುವಂತಿದೆಯಲ್ಲ. ನನ್ನನ್ನು ನೋಡದೆ ನನ್ನ ಅಮ್ಮ ಅಳ್ತಾರಲ್ಲ, ಅವರಿಗೆ ಏನು ಉತ್ತರ ಹೇಳೋದು ಎಂದು ತನ್ನಷ್ಟಕ್ಕೆ ತಾನೇ ಪ್ರಲಾಪಿಸುತ್ತಾ ಅರ್ಧ ಕಣ್ಣು ತೆರೆದುಕೊಂಡು ಅವಳು ಆಕಾಶದ ಕಡೆಗೆ ನೋಡುತ್ತಿರಲು ಈಗ ಚಠಾರ್ ಎಂದು ಒಂದು ಏಟು ಅವಳ ಕೆನ್ನೆಗೆ ಬಿತ್ತು. ಆ ಏಟಿನ ರಭಸಕ್ಕೆ ಭೂಕಂಪ ಬಂದಂತೆ ನಡುಗಿದವಳು ತಟ್ಟನೆ ಎಚ್ಚರಗೊಂಡು ತಲೆಯನ್ನು 2 ಬಾರಿ ಕೊಡವಿಕೊಂಡು ಕಣ್ಣುಗಳನ್ನು ಚೆನ್ನಾಗಿ ಉಜ್ಜಿಕೊಂಡು ನೋಡಲು ಬೆಂಕಿ ಉಗುಳುವ ಕಣ್ಣುಗಳಿಂದ ಅವಳನ್ನೇ ನೋಡುತ್ತಿದ್ದನು ಅಥರ್ವ. ಏನಿದು, ಇಲ್ಲಿಯೂ ಇವರು ಇದ್ದಾರಲ್ಲ, ಇಬ್ಬರು ಸೇರಿ ಮೇಲಕ್ಕೆ ಅಂದರೆ ಸ್ವರ್ಗಕ್ಕೆ ಬಂದು ಬಿಟ್ಟೆವಾ ಎಂದು ಯೋಚಿಸುತ್ತಾ ಅವಳು ದೃಷ್ಟಿಯನ್ನು ಹರಿಸಲು ಅಲ್ಲಿ ಎಲ್ಲರೂ ಕೆಲಸ ಮಾಡುತ್ತಿದ್ದರು. ಇಲ್ಲಿ ಇಂಥದ್ದೊಂದು ಘಟನೆ ನಡೆಯುತ್ತಿದೆ ಎಂಬುದೇ ಗೊತ್ತಿಲ್ಲದಂತೆ ಅವರವರ ಕೆಲಸದಲ್ಲಿ ಮಾತ್ರ ಗಮನ ಹರಿಸಿದ್ದರು. ಅವಳ ಎದುರು ಕೊಂಬಿಲ್ಲದ ರಾಕ್ಷಸನಂತೆ ಕಾಣುತ್ತಿದ್ದನು ಅಥರ್ವ. ನಿಧಾನವಾಗಿ ಮೇಲಕ್ಕೆದ್ದವಳು. ಅವನ 5 ಬೆರಳುಗಳು ಅವಳ ಕೆಂಪಾದ ಕೆನ್ನೆಯ ಮೇಲೆ ಅಚ್ಚೊತ್ತಿದವು. ಕೈಯನ್ನು ಕೆಳಗಿಳಿಸಿ ಸಾರಿ ಸರ್ ಎಂದು ಹೇಳಲು, ಯಾಕೆ, ಇದಕ್ಕೂ ಮುಂಚೆ ಇಷ್ಟು ದೊಡ್ಡ ಬಿಲ್ಡಿಂಗ್ ನೀನು ನೋಡೇ ಇಲ್ವಾ? ಇದು ಒಂದು ಸೆಕೆಂಡ್ ನಾನು ನಿನ್ನನ್ನು ಹಿಡಿದುಕೊಳ್ಳದಿದ್ದರೆ ಕೆಳಗೆ ಬಿದ್ದು ಪೀಸ್ ಪೀಸ್ ಆಗಿ ಚಿತ್ರ ಆಗ್ತಿದ್ದೆ ಎಂದು ಬಿಗಿಯಾದ ಧ್ವನಿಯಲ್ಲಿ ಹಲ್ಲು ಕಡಿಯುತ್ತಾ ಅವನು ಮಾತನಾಡಿದಾಗ ಆಗಲೇ ತಾನು ಮೂರ್ಛೆ ಹೋಗಿದ್ದು ಅವಳಿಗೆ ಅರಿವಾಯಿತು. ಸಾರಿ ಸರ್, ನಾನು ಇಷ್ಟೊಂದು ಹೈಟ್ ನೋಡಿದ್ದೇ ಇಲ್ಲ. ಜೋಕಾಲಿಯಲ್ಲಿ ಆಡಿದ್ರೇನೆ 2ನೇ ರೌಂಡ್ಗೆ ಕಿರುಚಿಕೊಳ್ಳುತ್ತೇನೆ. ಅದು ಇಷ್ಟು ದೊಡ್ಡ ಬಿಲ್ಡಿಂಗಿಗೆ ಓಪನ್ ಲಿಫ್ಟ್ನಲ್ಲಿ ನನ್ನಿಂದ ಆಗಲಿಲ್ಲ ಸರ್, ಸಾರಿ ಎಂದಳು. ಇದಕ್ಕೆ ಹೀಗೆ ಮೂರ್ಛೆ ಹೋದರೆ ಹೇಗೆ? ಮುಂಬೈನಲ್ಲಿ 110 ಫ್ಲೋರ್ನ ಬಿಲ್ಡಿಂಗ್ ಆಗ್ತಿದೆ. ನೆಕ್ಸ್ಟ್ ವೀಕ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಂದು ಹೇಳಿದ ಕೂಡಲೇ ಮತ್ತೆ ಮೂರ್ಛೆ ಬರುವಂತಾಯಿತು ಅವಳಿಗೆ. ಹಾಗೆಯೇ ಬಾಯಿಯ ಮೇಲೆ 2 ಕೈಗಳನ್ನಿಟ್ಟುಕೊಂಡವಳು, ಮುಂಬೈಗಾ? ನಾನಾ ಎಂದು ಕಣ್ಣರಳಿಸಿ ಆಘಾತದಿಂದ ಕೇಳಲು, ನೀನೇ ನನ್ನ ಪಿಗೆ, ಮರೆತು ಬಿಡಬೇಡ. ನಾನು ಮುಂಬೈಗೆ ಮಾತ್ರವಲ್ಲ, ನಾನು ಅಮೆರಿಕ, ಆಸ್ಟ್ರೇಲಿಯಾ, ಲಂಡನ್, ಕೆನಡಾ ಎಲ್ಲಿಗೆ ಹೋದರೂ ನನ್ನ ಜೊತೆ ಬಂದೇ ತೀರಬೇಕು. ಅದೇ ನಿನ್ನ ಕೆಲಸ ಎಂದು ಆಜ್ಞಾಪಿಸುವಂತೆ ಹೇಳಿಬಿಟ್ಟು ಅವನು ಕೂಲಿಂಗ್ ಗ್ಲಾಸ್ ಹಾಕಿಕೊಂಡು ನಡೆದನು. ಆ ಫ್ಲೋರ್ನಲ್ಲಿ ಕೆಲಸ ಮಾಡುವವರನ್ನು ನೋಡಿಕೊಳ್ಳುತ್ತಾ ನಡೆದನು. ಇವಳಾದರೋ ಆಘಾತದಿಂದ ಹೊರಬಂದಿರಲಿಲ್ಲ. 1.5 ಲಕ್ಷ ರೂಪಾಯಿ ಸಂಬಳ ಅಂತ ಹೇಳಿ ಇವನು ಶಾಕ್ ಮೇಲೆ ಶಾಕ್ ಕೊಟ್ಟು ಒಂದೇ ಏಟಿಗೆ ನನ್ನ ಕತೆ ಮುಗಿಸುವಂತಿದ್ದಾನಲ್ಲ. ನಾನು ಹೋದರೆ ನನ್ನ ಅಮ್ಮನನ್ನು ಯಾರು ನೋಡಿಕೊಳ್ತಾರೆ? ಇನ್ನೂ ನಾನು ಮಾಡಬೇಕಾದ ಎಷ್ಟೋ ಕರ್ತವ್ಯಗಳಿವೆ. ಇವನ ಹತ್ತಿರ ಸಿಕ್ಕಿಹಾಕಿಕೊಂಡು ನನ್ನ ಪಾಡು ಪರದಾಟವೇ ಆಯಿತು ಎಂದು ಗೊಣಗಿಕೊಳ್ಳುತ್ತಿರಲು ಹಿಂತಿರುಗಿ ನೋಡಿದ ಅಥರ್ವ ಅವಳಲ್ಲಿ, ಏನು ಮಾಡ್ತಾ ಇದ್ದೀಯಾ? ಫೈಲ್ ತಗೊಂಡು ಬಾ ಎಂದು ಗಂಭೀರವಾದ ಧ್ವನಿಯಲ್ಲಿ ಹೇಳಲು ವೇಗವಾಗಿ ಆ ಫೈಲನ್ನು ತೆಗೆದುಕೊಂಡು ಅವನ ಹತ್ತಿರ ಹೋದಳು. ತಗೊಳ್ಳಿ ಸರ್ ಎಂದು ಅವನಿಗೆ ಕೊಟ್ಟಳು. ಆಗ 25 ಜನ ಅಲ್ಲಿಗೆ ಬಂದರು. ಅವರೊಂದಿಗೆ ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ಮತ್ತೆ ಅವಳನ್ನು ನೋಡಿದವನು, ಬಾ ಹೋಗೋಣ ಅಂದಾಗ, ಸರ್ ನೀವು ಲಿಫ್ಟ್ನಲ್ಲಿ ಹೋಗಿ ಸರ್, ನಾನು ಮೆಟ್ಟಿಲುಗಳಲ್ಲಿ ಬಂದು ಬಿಡ್ತೀನಿ ಎಂದು ತಡಬಡಾಯಿಸುತ್ತಾ ಅವಳು ಹೇಳಿದಳು. ನಾನು ಲಿಫ್ಟ್ನಲ್ಲಿ 10 ನಿಮಿಷದಲ್ಲಿ ಕೆಳಗೆ ಹೋಗಿಬಿಡುತ್ತೇನೆ. ನೀನು ಮೆಟ್ಟಿಲುಗಳಲ್ಲಿ ಹಲವು ಗಂಟೆಗಳ ಕಾಲ ಬರಬೇಕು, ಓಕೆನಾ ಎಂದಾಗ, ಅಷ್ಟೊಂದು ಟೈಮ್ ಆಗುತ್ತಾ ಎಂದು ಪಾಪದಂತೆ ಅವಳು ಕೇಳಲು, ಹೌದು,
70ನೇ ಅಂತಸ್ತಿನಿಂದ ಕೆಳಗೆ ಬರೋಕೆ ಎಷ್ಟು ಹೊತ್ತಾಗುತ್ತೆ ಅಂತ ಯೋಚಿಸಿ ನೋಡು. ಸತತವಾಗಿ 15 ಮೆಟ್ಟಿಲುಗಳು ಇಳಿಯುತ್ತಿದ್ದಂತೆ ಕಾಲು ನೋಯಲು ಶುರುವಾಗುತ್ತೆ. ಕೂತು ಕೂತು ನೀನು ಕೆಳಗೆ ಬಂದು ಸೇರೋ ಹೊತ್ತಿಗೆ ರಾತ್ರಿ 12 ಗಂಟೆ ಹಾಗೆ ಬಿಡುತ್ತೆ. ಹಾಗೆ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಮನೆ ಸೇರಿಕೊ, ನಾನು ಈಗ ಹೊರಡುತ್ತೀನಿ ಎಂದು ಹೇಳಿಬಿಟ್ಟು ಅವನು ಕದಲಿದನು. ಅಯ್ಯೋ ಸರ್, ಪ್ಲೀಸ್ ನನ್ನನ್ನು ಬಿಟ್ಟು ಹೋಗಬೇಡಿ ಎಂದು ವೇಗವಾಗಿ ತನ್ನನ್ನು ತಾನು ಮರೆತು ಅವನ ಕೈಗಳನ್ನು 2 ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳು ತನ್ನ ಕೈಯನ್ನು ಹಿಡಿದ ಕೂಡಲೇ ಅವನೊಳಗೆ ಏನೋ ಆದಂತಾಯಿತು. ಮೈ ಜುಮ್ ಎಂದಿತ್ತು. ಒಂದು ಕ್ಷಣ ತಡವರಿಸಿ ಆಮೇಲೆ ಎಚ್ಚೆತ್ತುಕೊಂಡನು ಅಥರ್ವ. ಸರ್ ಪ್ಲೀಸ್ ಕರೆದುಕೊಂಡು ಹೋಗಿ, ನಮ್ಮ ಅಮ್ಮ ಪಾಪ, ನಾನು ಬೇಗ ಮನೆಗೆ ಹೋಗಬೇಕು ಎಂದು ಅವಳು ಬೇಡಿಕೊಳ್ಳುತ್ತಿರಲು ತಟ್ಟನೆ ತಿರುಗಿ ಅವಳನ್ನು ಬೆಂಕಿಯಂತೆ ದುರುಗುಟ್ಟಿ ನೋಡಿದನು. ಆ ನೋಟದಲ್ಲೇ ಅವನು ಹಿಂದೆ ಹೇಳಿದ್ದ ಮಾತುಗಳು ನೆನಪಿಗೆ ಬಂದು ವೇಗವಾಗಿ ಅವನ ಕೈಗಳನ್ನು ಬಿಟ್ಟು 2 ಅಡಿ ಹಿಂದಕ್ಕೆ ಸರಿದು ನಿಂತಳು. ತನ್ನ ತೋರು ಬೆರಳನ್ನು ಅವಳ ಮುಖಕ್ಕೆ ನೇರವಾಗಿ ಚಾಚಿದವನು, ದೂರ ನಿಲ್ಲು ಅಂತ ಹೇಳಿದ್ದೀನಿ. ಎಷ್ಟು ಧೈರ್ಯವಿದ್ದರೆ ನನ್ನ ಕೈ ಹಿಡಿತೀಯಾ? ಹುಷಾರ್, ಇಲ್ಲೇ ಮುಗಿಸಿಬಿಡ್ತೀನಿ. ಈ ಅಂಟಿಕೊಳ್ಳೋದು ಉಜ್ಜಿಕೊಳ್ಳೋದನ್ನೆಲ್ಲ ಬೇರೆ ಎಲ್ಲಾದರೂ ಇಟ್ಟುಕೋ. ನನ್ನ ಹತ್ತಿರ ಇನ್ನೊಂದು ಸಲ ಸುಳಿದ್ರೆ ಅಷ್ಟೇ, ಕೊಂದು ಹೂತು ಬಿಡ್ತೀನಿ ಎಂದು ಎಚ್ಚರಿಸಿ ಆ ಲಿಫ್ಟ್ ಕಡೆಗೆ ಹೋಗಲು ಅವಳಿಗೆ ಮೈಯೆಲ್ಲ ನಡುಗಿ ಹೋಯಿತು. ಇವನ ಹತ್ತಿರ ಪ್ರತಿ ನಿಮಿಷವೂ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡಿರಲು ಸಾಧ್ಯವಿಲ್ಲ. ಈ ಕೆಲಸ ಬಿಟ್ಟು ಹೋಗಿಬಿಡೋಣ. ಆದರೆ ಅದಕ್ಕೆ ದಾರಿ ಇಲ್ಲವಲ್ಲ. ಸಾಲ ತೀರಿಸಬೇಕು. ಅಕ್ಕ ಮತ್ತು ಭಾವನನ್ನು ಆ ರಾಕ್ಷಸನಿಂದ ಬಿಡಿಸಿಕೊಂಡು ಬರಬೇಕು. ಅದಕ್ಕೆ ನನಗೆ ಖಂಡಿತ ಹಣದ ಅವಶ್ಯಕತೆ ಇದೆ. ಆ 25,000 ರೂಪಾಯಿ ಇಟ್ಕೊಂಡು ನಿಭಾಯಿಸಲು ಆಗದಕ್ಕೆ ತಾನೇ ಅಮ್ಮನ ಜೊತೆ ಊಟದ ಅಂಗಡಿಯನ್ನು ನೋಡಿಕೊಂಡೆ. ಈಗ 1.5 ಲಕ್ಷ ರೂಪಾಯಿ ಸಂಬಳ ಸಿಗುತ್ತಿದೆ. ಅದನ್ನು ಇಟ್ಕೊಂಡು ಸ್ವಲ್ಪ ಸ್ವಲ್ಪವೇ ಸಾಲ ತೀರಿಸಬಹುದು. ಅದಕ್ಕಾಗಿ ಏನೇ ಆದರೂ ಸಹಿಸಿಕೊಳ್ಳಲೇಬೇಕು ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಒಳಗೊಳಗೆ ಅತ್ತವಳು ಹೊರಬಂದ. ತನ್ನ ಕಣ್ಣೀರನ್ನು ಒರೆಸಿಕೊಂಡು ನೋಡುವಷ್ಟರಲ್ಲಿ ಅವನು ಕೆಳಗೆ ಹೋಗಿಬಿಟ್ಟಿದ್ದನು. ಅವರು ಹೋಗಿಬಿಟ್ಟರು. ಇನ್ಮೇಲೆ ನಾವು ಹೇಗೆ ಅದರಲ್ಲಿ ಹೋಗೋಕೆ ಆಗುತ್ತೆ? ಸರಿ, ಹೇಗೋ ಮೆಟ್ಟಿಲುಗಳಲ್ಲೇ ಹೋಗೋಣ ಎಂದು ಅವಳು ಮೆಟ್ಟಿಲುಗಳನ್ನು ಇಳಿದಳು. 1 ಅಂತಸ್ತು, 2 ಅಂತಸ್ತು, 3 ಅಂತಸ್ತಿನವರೆಗೆ ಇಳಿದವಳಿಗೆ ಈಗ ಕಾಲು ನೋವು ತಡೆಯಲಾಗಲಿಲ್ಲ. ಅದನ್ನೂ ಲೆಕ್ಕಿಸದೆ ಮತ್ತೆ 2 ಅಂತಸ್ತು ಇಳಿದಳು. ಅಯ್ಯೋ, ಗಂಟೆ 7 ಆಯಿತು. ಅಮ್ಮನೂ ಗಾಬರಿಯಾಗಿರುತ್ತಾರೆ. ಫೋನ್ ಮಾಡಿ ಹೇಳಿಬಿಡೋಣ ಎಂದುಕೊಳ್ಳುವಾಗಲೇ ತನ್ನ ಮೊಬೈಲ್ ಕಾರಿನಲ್ಲೇ ಇರುವುದು ನೆನಪಾಯಿತು. ಅಯ್ಯೋ, ಮೊಬೈಲ್ ಇಲ್ಲ. ಅಮ್ಮನಿಗೆ ಹೇಗೆ ಇನ್ಫಾರ್ಮ್ ಮಾಡೋದು ಎಂದು ಕೆಳಗೆ ಇಣುಕಿ ನೋಡಿದವಳಿಗೆ ತಲೆ ಗಿರ್ರೆಂದಿತ್ತು. ಮತ್ತೆಯಾ, ಈಗ ಹೇಗೆ ಹೋಗೋದು ಎಂದು ಅಳುವೆ ಬಂದು ಬಿಟ್ಟಿತು. ಹಾಗೆಯೇ ಹೋಗಿ ಆ ಮೆಟ್ಟಿಲುಗಳ ಮೇಲೆಯೇ ಕುಳಿತು ಅಳಲು ಶುರು ಮಾಡಿದಳು. ನಕ್ಷತ್ರ ಕಾಲುಗಳನ್ನು ಮಡಚಿಕೊಂಡು ತಲೆಯನ್ನು ತನ್ನ ಕಾಲುಗಳ ಮಧ್ಯೆ ಹುದುಗಿಸಿಕೊಂಡು ಅಳುತ್ತಿರಲು ಇತರರು ಅವಳನ್ನು ಗಮನಿಸದೆಯೇ ಕೆಲಸ ಮಾಡುತ್ತಿದ್ದರು. ಆಗ ಬೆರಳುಗಳ ಚಟಕ್ ಎಂಬ ಶಬ್ದ ಕೇಳಿಸಿತು. ಮೆಲ್ಲನೆ ತಲೆ ಎತ್ತಿ ನೋಡಲು ಅವಳ ಎದುರು ನಿಂತಿದ್ದನು ಅಥರ್ವ. ಅವನನ್ನು ನೋಡಿದವಳಿಗೆ ಮಾತಿನ ಬದಲು ಮೊದಲು ಅಳು ಬಂತು. ಆದರೆ ಅವನ ನೋಟವು ಅವಳನ್ನು ಸುಡುವಂತಿತ್ತು. ತನ್ನ ಅಳುವನ್ನು ನಿಯಂತ್ರಿಸಿಕೊಂಡು ಎದ್ದು ನಿಂತವಳ ಕೈ ಕಾಲುಗಳು ಅತಿವೇಗವಾಗಿ ನಡುಗುತ್ತಿದ್ದವು. ಅವಳ ದೇಹವು ನಡುಗುತ್ತಿರುವುದು ಸ್ಪಷ್ಟವಾಗಿ ಹೊರಗೆ ಕಾಣುತ್ತಿತ್ತು. ಸರಿ ಬಾ ಎಂದು ಹೇಳಿ ಅವನು ನಡೆದುಕೊಂಡು ಹೋದ. ಅವಳ ಕಾಲುಗಳು ನಡೆಯಲಾಗದೆ ಹಿಂದೇಟು ಹಾಕಿದವು. ಮೆಲ್ಲನೆ ಅವನ ಹಿಂದೆ ನಡೆದಳು. ಓಪನ್ ಲಿಫ್ಟ್ ಒಳಗೆ ಹತ್ತಿದವನು ಬಾ ಎಂದು ಹೇಳಿದಾಗ ಅವಳಲ್ಲಿ ಭಯ ಆವರಿಸಿತು. ಏನಾಗುವುದೋ ಆಗಲಿ ಎಂದು ಮನಸ್ಸನ್ನು ಧೈರ್ಯಪಡಿಸಿಕೊಂಡು ಬೇರೆ ದಾರಿ ಇಲ್ಲದೆ ಆ ಲಿಫ್ಟ್ ಒಳಗೆ ಬಂದು ನಿಂತವಳು ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿಕೊಂಡಳು. ಕೆಲವು ಸೆಕೆಂಡುಗಳಲ್ಲಿಯೇ ಅವಳ ಸೊಂಟವನ್ನು ಬಲವಾದ ಕೈಯೊಂದು ಬಿಗಿಯಾಗಿ ಹಿಡಿಯಿತು. ಅವನ ಬಲವಾದ ಹಿಡಿತ, ಅವನ ಎದೆಯ ಬಿಸಿಯು ಅವಳಿಗೆ ಅರಿವಾಯಿತು. ಅವನು ತನ್ನನ್ನು ಅಪ್ಪಿಕೊಂಡಿದ್ದಾನೆ ಎಂದು. ಆದರೂ ಭಯದಿಂದ ನಕ್ಷತ್ರ ಕಣ್ಣುಗಳನ್ನು ತೆರೆಯಲೇ ಇಲ್ಲ.
ಸ್ವಲ್ಪ ಹೊತ್ತಿನ ನಂತರ ಕೆಳಗೆ ತಲುಪಿದೊಡನೆ ಅವಳ ಸೊಂಟದಲ್ಲಿದ್ದ ತನ್ನ ಕೈಯನ್ನು ತೆಗೆದು ತನ್ನ ಎದೆಯಿಂದ ಅವಳನ್ನು ದೂರ ಮಾಡಿದನು ಅಥರ್ವ. ಆಮೇಲೆ ಅವಳು ಕಣ್ಣು ತೆರೆದು ನೋಡಿದಳು. ಯಾವುದೇ ಭಾವನೆಗಳಿಲ್ಲದೆ ನಿರ್ಲಿಪ್ತ ಮುಖದೊಂದಿಗೆ ಖಾಲಿಯಾಗಿ ಅವಳ ಎದುರು ನಿಂತಿದ್ದನು. ಅವನ ಮುಖದಲ್ಲಿ ಯಾವುದೇ ಭಾವನೆಗಳನ್ನು ಕಂಡುಹಿಡಿಯಲು ಅವಳಿಂದ ಸಾಧ್ಯವಾಗಲಿಲ್ಲ. ಸಾರಿ ಸರ್ ಎಂದು ಮತ್ತೆ ಹೇಳಿದಳು. ಇಲ್ಲಿ ನೋಡು, ಅನಗತ್ಯವಾಗಿ ಥ್ಯಾಂಕ್ಸ್, ಸಾರಿ ಇದೆಲ್ಲ ಹೇಳುವುದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ. ಇದೆಲ್ಲ ತುಂಬ ಸಣ್ಣ ಪ್ರಾಜೆಕ್ಟ್. ಹೊರಗೆ ನಾವು ಮಾಡುವುದೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು. ಹಾಗಾಗಿ ಮೇಲೆ ಹೋಗುವಾಗ ಪ್ರತಿ ಬಾರಿಯೂ ನೀನು ಹೀಗೆ ಮೂರ್ಛೆ ಹೋದರೆ ನಿನ್ನನ್ನು ಸರಿಯಾಗಿ ಕ್ಯಾಚ್ ಮಾಡಲು ನನ್ನಿಂದ ಸಾಧ್ಯವಿಲ್ಲ. ಒಂದು ದಿನ ತಪ್ಪಿದರೂ ನೀನು ಮೇಲೆ ಸೇರಿಬಿಡುತ್ತೀಯ. ಆಮೇಲೆ ನನ್ನ ಕನ್ಸ್ಟ್ರಕ್ಷನ್ಗೆ ಅನಗತ್ಯವಾದ ಕೆಟ್ಟ ಹೆಸರು ಬರುತ್ತದೆ. ಆದ್ದರಿಂದ ನೀನು ಏನು ಮಾಡುತ್ತೀಯ ಎಂದರೆ ನಾಳೆಯಿಂದ ಮಧ್ಯಾಹ್ನ ನನ್ನ ಜೊತೆ ಈ ಸೈಟ್ಗೆ ಬರುತ್ತೀಯ. ಕೆಳಗಿನಿಂದ ಮೇಲಕ್ಕೆ, ಮೇಲಿನಿಂದ ಕೆಳಕ್ಕೆ ಈ ಓಪನ್ ಲಿಫ್ಟ್ನಲ್ಲಿ 10 ಬಾರಿ ಹತ್ತಿ ಇಳಿಯಬೇಕು. ಅದೇ ನಿನಗೆ ಪ್ರಾಕ್ಟೀಸ್ ಎಂದು ಹೇಳಿ ಸಾಮಾನ್ಯವಾಗಿ ಅವನು ಕಾರು ಹತ್ತಿದ. ಅವಳು ಆ ಆಘಾತದಲ್ಲೇ ಅದೇ ಜಾಗದಲ್ಲಿ ಶಿಲೆಯಂತೆ ನಿಂತು ಬಿಟ್ಟಳು. ಕಾರನ್ನು ಸ್ಟಾರ್ಟ್ ಮಾಡಿದವನು ಅವಳನ್ನು ನೋಡಿದಾಗ ಭಯದಿಂದ ಅವಳ ಮುಖ ರಕ್ತ ಸಂಚಾರ ನಿಂತಂತೆ ಬೆಳ್ಳಗಾಗಿತ್ತು. ಇವಳು ಸರಿ ಹೊಂದುತ್ತಾಳಾ ಎಂದು ಯೋಚಿಸಿದನು. ಇಲ್ಲ ಅಥರ್ವ, ಚಾನ್ಸೇ ಇಲ್ಲ. ಸುಮ್ಮನೆ ಇವಳನ್ನು ಕೆಲಸದಿಂದ ತೆಗೆದುಹಾಕು. ನಿನ್ನ ಸ್ಪೀಡ್ಗೆ ಇವಳು ಸರಿ ಬರಲ್ಲ. ಬೇರೆ ಗಂಡಸು PAಗೆ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿಕೊಳ್ಳೋಣ ಎಂದು ಅವನ ಮೆದುಳು ಹೇಳಿತು. ಆದರೂ ಏನೋ ಅವನ ಮನಸ್ಸು ಅದನ್ನು ನಿರಾಕರಿಸಿತು. ನಿಲ್ಲಿಸದೆ ಹಾರ್ನ್ ಮಾಡಿದನು. ಎಲ್ಲರೂ ನೋಡಿದ್ದರು. ಹಾರ್ನ್ ಶಬ್ದ ಕೇಳಿ ಎಚ್ಚರಗೊಂಡವಳು ವೇಗವಾಗಿ ಓಡಿ ಬಂದು ಕಾರಿನ ಹಿಂದಿನ ಸೀಟ್ನಲ್ಲಿ ಕುಳಿತಳು. ಆಮೇಲೆ ಕಾರನ್ನು ಚಲಾಯಿಸಿದ ಅಥರ್ವ. ಇಬ್ಬರಿಗೂ ದೀರ್ಘಕಾಲದ ಮೌನ ಪ್ರಯಾಣ. ಕನ್ನಡಿಯಿಂದ ಅವಳ ಮುಖವನ್ನು ಆಕಸ್ಮಿಕವಾಗಿ ನೋಡಿದನು. ಅವಳು ಇಡೀ ಆಘಾತಕ್ಕೂ ತಾನೇ ಹೊಡತಿ ಎಂಬಂತೆ ಆಘಾತದಿಂದ ಹೊರಬರದೆ ಕುಳಿತಿದ್ದಳು. ಸ್ವಲ್ಪವೂ ಅಲುಗಾಡುತ್ತಿರಲಿಲ್ಲ. ಆದರೂ ಅವಳನ್ನು ನೋಡಿ ಕನಿಕರ ಪಡಲು ಅವನು ಸಾಮಾನ್ಯ ಮನುಷ್ಯನಲ್ಲವಲ್ಲ. ಮತ್ತೆ ತಲೆ ಕೆಡಿಸಿಕೊಳ್ಳದೆ ನೇರವಾಗಿ ನೋಡಿಕೊಂಡು ಕಾರು ಓಡಿಸುತ್ತಿದ್ದನು. ಸರಿಯಾಗಿ ಆಫೀಸ್ಗೆ ತಲುಪಿದನು. ಆಫೀಸ್ ಬಾಗಿಲಲ್ಲಿ ಕಾರು ನಿಲ್ಲಿಸಿದನು. ಅವಳು ಇಳಿದು ತನ್ನ ಲಂಚ್ ಬ್ಯಾಗ್ ತೆಗೆದುಕೊಳ್ಳಲು ಒಳಗೆ ಹೋದಳು. ಮರುಕ್ಷಣವೇ ತಡ ಮಾಡದೆ ಮನೆಗೆ ಹೊರಟನು ಅಥರ್ವ. ತನ್ನ ಕ್ಯಾಬಿನ್ಗೆ ಹೋದವಳು ಲಂಚ್ ಬ್ಯಾಗ್ ತೆಗೆದುಕೊಂಡು, ಅಯ್ಯೋ, ಈಗಲೂ ಮೊಬೈಲ್ ತೆಗೆದುಕೊಳ್ಳದೆ ಬಿಟ್ಟು ಬಿಟ್ಟೆ. ಸರಿ, ಕೆಳಗಡೆ ತಾನೇ ಹೋಗುವುದು, ಹೋಗಿ ತೆಗೆದುಕೊಳ್ಳೋಣ ಎಂದು ಮತ್ತೆ ಕೆಳಗೆ ಬಂದಳು. ಅಲ್ಲಿ ಅಥರ್ವ ಇರಲಿಲ್ಲ, ಕಾರೂ ಇರಲಿಲ್ಲ. ಅಲ್ಲಿದ್ದ ಸೆಕ್ಯೂರಿಟಿಯನ್ನು ಕೇಳಿದಾಗ, ಬಾಸ್ ನಿಮ್ಮನ್ನು ಇಳಿಸಿಬಿಟ್ಟು ಹೊರಟು ಹೋದರಮ್ಮ ಎಂದನು. ಸರಿ, ನಾಳೆ ತೆಗೆದುಕೊಳ್ಳಬಹುದು, ಈಗ ಮೊದಲು ಮನೆಗೆ ಹೋಗಬೇಕು ಎಂದು ಅಂದುಕೊಂಡವಳು ಅವಸರದಿಂದ ಅಲ್ಲಿದ್ದ ಬಸ್ ಸ್ಟಾಪ್ಗೆ ಹೋಗಿ ಒಂದು ಟೌನ್ ಬಸ್ ಹತ್ತಿ ಸ್ವಲ್ಪ ಹೊತ್ತಿನಲ್ಲಿ ತನ್ನ ಮನೆಗೆ ಹೋದಳು. ಮನೆಗೆ ಹೋದವಳು ತನ್ನ ಲಂಚ್ ಬ್ಯಾಗ್ ಇಟ್ಟುಬಿಟ್ಟು ಗಡಿಯಾರ ನೋಡಿದಳು. ಗಂಟೆ 9 ಆಗಿತ್ತು. ತುಂಬ ಲೇಟಾಯಿತು. ಅಮ್ಮ ಏನು ಮಾಡುತ್ತಿದ್ದಾರೋ ಗೊತ್ತಿಲ್ಲ ಎಂದು ಯೋಚಿಸಿದವಳು ತಕ್ಷಣ ಬಟ್ಟೆ ಬದಲಾಯಿಸಿಕೊಂಡು ವೇಗವಾಗಿ ಅಮ್ಮನ ಅಂಗಡಿಗೆ ಹೋದಳು. ಅಲ್ಲಿ ಜನಜಂಗುಳಿ ಇತ್ತು. ಅವಳ ಅಮ್ಮ ಒಬ್ಬರೇ ಎಲ್ಲರಿಗೂ ಊಟ ಬಡಿಸುತ್ತಾ ಅಡುಗೆಯ ಕೆಲಸ ಮಾಡಿಕೊಳ್ಳುತ್ತಾ ಆ ತಳ್ಳುವ ಗಾಡಿಯ ಅಂಗಡಿಯಲ್ಲಿ ನಿಂತಿದ್ದರು. ಅವರ ಮುಖದಲ್ಲಿ ಭಯ ಮತ್ತು ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ಏನಾಯಿತೋ, ಇಷ್ಟು ಬಾರಿ ಫೋನ್ ಮಾಡಿದರೂ ಪಾಪು ಫೋನ್ ಎತ್ತುತ್ತಿಲ್ಲ ಎಂದು ಯೋಚಿಸಿದವರು ಈಗ ಮತ್ತೊಮ್ಮೆ ತನ್ನ ಫೋನ್ ತೆಗೆದು ಅವಳ ನಂಬರ್ಗೆ ಕಾಲ್ ಮಾಡಿದರು. ರಿಂಗ್ ಆಗುತ್ತಿತ್ತು. ಅಥರ್ವ ಸರಿಯಾಗಿ ತನ್ನ ಮನೆಯ ಹತ್ತಿರ ತಲುಪಿದ್ದನು. ಆಗಲೇ ಹಿಂದಿನ ಸೀಟ್ನಲ್ಲಿ ಫೋನ್ ರಿಂಗ್ ಆಗುತ್ತಿರುವುದನ್ನು ನೋಡಿದನು. ಏನು, ಫೋನ್ ಇಲ್ಲಿಯೇ ಬಿಟ್ಟು ಹೋಗಿದ್ದಾಳಾ? ಅಯ್ಯೋ, ಆ ಹುಡುಗಿಗೆ ಏನೋ ಗೊತ್ತಿಲ್ಲ, ಪಕ್ಕ ದಡ್ಡ ಮಲ್ಲಿಯಾಗಿದ್ದಾಳೆ. ಇವಳನ್ನು ನನ್ನ PA ಆಗಿ ಸೆಲೆಕ್ಟ್ ಮಾಡಿ ತಪ್ಪು ನಿರ್ಧಾರ ತೆಗೆದುಕೊಂಡೆ ಅನ್ನಿಸುತ್ತಿದೆ ಎಂದು ಯೋಚಿಸಿದವನು, ಮೊದಲು ಸ್ವಲ್ಪ ಯೋಚಿಸು. ಇವಳು ನಿನಗೆ PA ಆಗಿರಬೇಕಾ ಅಂತ. ಇದೇ ಪರಿಸ್ಥಿತಿ ಮುಂದುವರೆದರೆ ನಿನಗೆ high BP ಬಂದು ಬಿಡುತ್ತೆ. ಸರಿ, ನಾಳೆಗೆ ಒಂದೇ ಒಂದು ದಿನ ಟೈಮ್.
ನಾಳೆ ಹೇಗೆ ನಡೆದುಕೊಳ್ಳುತ್ತಾಳೆ ಅಂತ ನೋಡಿ ಆಮೇಲೆ ಅವಳನ್ನು ಕೆಲಸದಲ್ಲಿ ಉಳಿಸಿಕೊಳ್ಳಬೇಕಾ ಅಥವಾ ಕೆಲಸದಿಂದ ತೆಗೆದುಹಾಕಬೇಕಾ ಎಂದು ನಿರ್ಧರಿಸೋಣ ಎಂದು ಯೋಚಿಸಿದವನು ಈಗ ಫೋನ್ ಎತ್ತಿಕೊಳ್ಳಲು ಹೋದಾಗ ಫೋನ್ ಕಟ್ಟಾಯಿತು. ಅಮ್ಮ ಎಂದು ವೇಗವಾಗಿ ಹತ್ತಿರ ಹೋದಳು ನಕ್ಷತ್ರ. ಏನಮ್ಮ ಇಷ್ಟು ಹೊತ್ತು ಎಂದು ಅವರು ಕೇಳಿದರು. ಅಮ್ಮ, ಅದು ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಸರಿ, ನಾನು ಮನೆಗೆ ಹೋಗಿ ವಿವರವಾಗಿ ಹೇಳುತ್ತೇನೆ ಎಂದವಳು ವ್ಯಾಪಾರವನ್ನು ನೋಡಿಕೊಳ್ಳಲು ಶುರು ಮಾಡಿದಳು. ಕಾರನ್ನು ಪಕ್ಕಕ್ಕೆ ನಿಲ್ಲಿಸಿ ಅವಳ ಮೊಬೈಲ್ ಫೋನ್ ತೆಗೆದುಕೊಂಡವನು, ಏನು ಅಮ್ಮ ಅಂತ ಬಂದಿದೆ, ಇವಳು ಮನೆಗೆ ಹೋದಳೋ ಇಲ್ಲವೋ ಗೊತ್ತಿಲ್ಲವಲ್ಲ ಎಂಬ ಯೋಚನೆಯಲ್ಲಿ ಈಗ ಫೋನ್ ಟಚ್ ಮಾಡಿದಾಗ ಅವಳು ಯಾವುದೇ ಪಾಸ್ವರ್ಡ್ ಹಾಕದೆ ಇಟ್ಟಿದ್ದಳು. ಸ್ಕ್ರೈಪ್ ಮಾಡಿದ ತಕ್ಷಣ ಫೋನ್ ಲಾಕ್ ಓಪನ್ ಆಯಿತು. ಅದರಲ್ಲಿ ಅವಳು ಕುಟುಂಬದೊಡನೆ ಇರುವ ಫೋಟೋನೇ ವಾಲ್ಪೇಪರ್ ಆಗಿತ್ತು. ಅಥರ್ವ, ಬೇರೆಯವರ ಫೋನ್ ನೋಡಬಾರದು ಕಣೋ ಎಂದು ಅವನ ಮೆದುಳು ಎಚ್ಚರಿಸಿತು. ಆದರೂ ಮನಸ್ಸು ಕೇಳಲಿಲ್ಲ. ಅವಳ ಬಗ್ಗೆ ಅವನು ಕೇಳಿಪಟ್ಟಿದ್ದ ಹಲವು ವಿಚಾರಗಳು ಅವಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂಬ ಕುತೂಹಲವನ್ನು ಕೆರಳಿಸಿದವು. ಅವಳ ಮೊಬೈಲ್ನಲ್ಲಿದ್ದ ಆ್ಯಪ್ಗಳನ್ನು ಚೆಕ್ ಮಾಡಿ ನೋಡಿದನು. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಂದು ಯಾವುದೇ ಸಾಮಾಜಿಕ ಜಾಲತಾಣಗಳು ಅದರಲ್ಲಿ ಇರಲಿಲ್ಲ. ಕ್ಯಾಂಡಿ ಕ್ರಷ್ ಎಂಬ ಒಂದು ಗೇಮ್ ಇತ್ತು. ಅದನ್ನು ನೋಡಿದವನಿಗೆ ತಾನಾಗಿಯೇ ನಗು ಬಂತು. ಯಾವಾಗಲೂ ಯಾವುದಕ್ಕೂ ನಗದವನು ಏನೋ ಅವಳ ಮೊಬೈಲ್ನಲ್ಲಿ ಆ ಗೇಮ್ ನೋಡಿದ ತಕ್ಷಣ ಅವನ ತುಟಿಗಳು ತಾನಾಗಿಯೇ ಹರಳಿದವು. ಇವಳೇನು ಮಗುವಾ ಎಂದು ಅನ್ನಿಸಿತು ಅವನಿಗೆ. ಆಮೇಲೆ ಅವಳ ಮೆಸೇಜ್ಗಳನ್ನು ಒಂದೊಂದಾಗಿ ಓಪನ್ ಮಾಡಿ ನೋಡಿದ. ಅದರಲ್ಲಿ ಏರ್ಟೆಲ್ ಕಂಪನಿ ಮತ್ತು ಜಾಹೀರಾತು ಮೆಸೇಜ್ಗಳನ್ನು ಬಿಟ್ಟು ಬೇರೇನೂ ಇರಲಿಲ್ಲ. ಅವಳ ಕಾಲ್ ಹಿಸ್ಟರಿಯನ್ನು ಚೆಕ್ ಮಾಡಿ ನೋಡಿದಾಗಲೇ ಅವನಿಗೆ ಆಘಾತವಾಯಿತು. ಅವನು ಯಾರನ್ನ ಶತ್ರು ಎಂದು ಭಾವಿಸಿದ್ದಾನೋ ಅವನಿಂದ ಮಾತ್ರವೇ ಅವಳಿಗೆ ಕಾಲ್ ಬಂದಿತ್ತು. ಆದರೆ ಒಂದು ಬಾರಿಯೂ ಅವಳು ಕಾಲ್ ಮಾಡಿದ ಕುರುಹು ಇರಲಿಲ್ಲ. ಸರಿಯಾಗಿ ಪ್ರತಿದಿನ ರಾತ್ರಿ 11 ಗಂಟೆಗೆ ಅವಳಿಗೆ ಆ ಫೋನ್ ಬಂದಿರುವ ದಾಖಲೆ ಅದರಲ್ಲಿತ್ತು. ಏನಿದು, ಅವನ ನಂಬರ್ನಿಂದ ಇವಳಿಗೆ ಫೋನ್ ಬಂದಿದೆಯಲ್ಲ? ಅಥರ್ವ, ಇವಳ ವಿಷಯದಲ್ಲಿ ನೀನೇನಾದರೂ ತಪ್ಪು ನಿರ್ಧಾರ ತೆಗೆದುಕೊಂಡೆಯಾ? ಯಾವುದನ್ನು ನೀನು ಯೋಚಿಸದೆ ಮಾಡುವುದಿಲ್ಲವಲ್ಲ? ಎಲ್ಲೋ ಏನೋ ತಪ್ಪು ನಡೆಯುತ್ತಿದೆ. ಅದು ಏನು ಎಂದು ಅರ್ಥವಾಗುತ್ತಿಲ್ಲವೇ? ಅವನು ಯಾಕೆ ನಕ್ಷತ್ರಗೆ ಕಾಲ್ ಮಾಡುತ್ತಿದ್ದಾನೆ? ನಮ್ಮ ರಿಸೆಪ್ಷನ್ನಲ್ಲಿ ಇದ್ದಾಗ ಓಕೆ, ಆದರೆ ಈಗ PA ಆಗಿ ಇಟ್ಟುಕೊಂಡಿದ್ದೇವೆ. ಹಾಗಾದರೆ ಇವಳಿಗೂ ಅವನಿಗೂ ಖಂಡಿತ ಕನೆಕ್ಷನ್ ಇದೆ. ನಾವೇ ಇವಳನ್ನು ಒಳ್ಳೆಯವಳೆಂದು ತಪ್ಪಾಗಿ ತಿಳಿದುಕೊಂಡೆವು ಎಂದು ಯೋಚಿಸಿದನು. ಎಷ್ಟು ಧೈರ್ಯವಿದ್ದರೆ ಇನ್ನೋಸೆಂಟಂತೆ ಮುಖ ಇಟ್ಟುಕೊಂಡು ನನ್ನನ್ನು ಮೋಸ ಮಾಡುತ್ತಾಳೆ. ಇವಳನ್ನು ಸುಮ್ಮನೆ ಬಿಡಬಾರದು. ನಾಳೆಯಿಂದ ನಾನು ಅವಳಿಗೆ ಕೊಡುವ ಟಾರ್ಚರ್ನಲ್ಲಿ ತಾನಾಗಿಯೇ ಸತ್ತೇ ಹೊರಬರುತ್ತದೆ ಎಂದು ಆಕ್ರೋಶದಿಂದ ಹಲ್ಲು ಮಸೆಯುತ್ತಾ ಅಂದುಕೊಂಡನು. ಈ ಫೋನ್ ಈಗ ನನ್ನ ಬಳಿ ಇರುವುದು ಸರಿಯಿಲ್ಲ, ಅವಳಿಗೆ ಕೊಟ್ಟು ಬಿಡೋಣ ಎಂದು ಯೋಚಿಸಿ ಕಾರನ್ನು ತಿರುಗಿಸಿಕೊಂಡು ಅವಳ ಮನೆಗೆ ಹೋದನು. ಅಲ್ಲಿ ಬಾಗಿಲು ಹಾಕಲಾಗಿತ್ತು. ಅದನ್ನು ನೋಡಿ ಪಕ್ಕದಲ್ಲಿರುವವರನ್ನು ವಿಚಾರಿಸಿದಾಗ ಹತ್ತಿರದಲ್ಲಿ ಊಟದ ಅಂಗಡಿ ಹಾಕಿದ್ದಾರೆಂದು ಹೇಳಿದರು. ಅವನು ಹೋದನು. ಜನಸಂದಣಿ ಇತ್ತು. ಗಡಿಬಿಡಿಯಿಂದ ಇಡ್ಲಿ ಪಾತ್ರೆಯಲ್ಲಿದ್ದ ಇಡ್ಲಿಗಳನ್ನು ಹಾಟ್ ಬಾಕ್ಸ್ಗೆ ಬದಲಾಯಿಸಿ ಮತ್ತೆ ಇಡ್ಲಿ ಹಿಟ್ಟು ಹಾಕುತ್ತಿದ್ದಳು ನಕ್ಷತ್ರ. ಅವಳ ಅಮ್ಮನೇ ಎಲ್ಲರಿಗೂ ಇಡ್ಲಿ ಹಾಕಿ ಮೀನು ಸಾರು ಬಡಿಸುತ್ತಿದ್ದರು. ಮೀನು ಸಾರಿನ ವಾಸನೆ ಅವನ ಕಾರಿನವರೆಗೆ ಬಂದು ಮೂಗಿಗೆ ಬಡಿಯಿತು. ಏನೋ ಒಂದು ಕ್ಷಣ ಕಣ್ಣು ಮುಚ್ಚಿ ಆ ಪರಿಮಳವನ್ನು ಆಸ್ವಾದಿಸಿದನು. ಅವನ ತಾಯಿಯ ಮುಖ ನೆನಪಾಯಿತು. ಈಗ ತನ್ನ ತಾಯಿಯ ಕೈಯಿಂದ ಊಟ ಮಾಡಲು ಸಾಧ್ಯವಾಗದ ದುರದೃಷ್ಟವಂತ ಎಂದು ಯೋಚಿಸಿದವನ ಕಲ್ಲಿನಂತಿದ್ದ ಹೃದಯ ಒಡೆದು ಕಣ್ಣುಗಳಲ್ಲಿ ಕಣ್ಣೀರು ಜಿನುಗಿತು. ಬೆಳಿಗ್ಗೆಯಿಂದ ನೋಡಿದ ನಕ್ಷತ್ರಗೂ ಈಗ ಇರುವವಳಿಗೂ ತುಂಬಾ ವ್ಯತ್ಯಾಸ ಅವನಿಗೆ ಕಂಡಿತು. ಆಫೀಸ್ನಿಂದ ಬರುವಾಗ ಇದ್ದ ಆಯಾಸ ಈಗ ಅವಳಲ್ಲಿ ಇರಲಿಲ್ಲ. ಅಷ್ಟು ಚುರುಕಾಗಿ ಕೆಲಸ ಮಾಡುತ್ತಿದ್ದಳು. ಆದರೂ ಅವಳ ಮುಖದಲ್ಲಿ ಯಾವುದೇ ಉತ್ಸಾಹ ಇರಲಿಲ್ಲ. ದೆವ್ವ ಹೊಡೆದಂತೆ ಅವಳ ಮುಖವಿತ್ತು. ಪಕ್ಕದಲ್ಲಿದ್ದ ಅವಳ ಅಮ್ಮನನ್ನು ನೋಡಿದವನು ಅವರ ಮುಖವು ಬಾಡಿ ಹೋಗಿತ್ತು. ಇದೇನೆಂದು ತಿಳಿದುಕೊಳ್ಳಬೇಕು ಎಂದು ಯೋಚಿಸಿದವನ ಮೆದುಳು ಅತಿ ವೇಗವಾಗಿ ಕೆಲಸ ಮಾಡಿತು. ಸ್ವಲ್ಪ ಹೊತ್ತಿನ ನಂತರ ಕಾರು ಸ್ಟಾರ್ಟ್ ಮಾಡಿದವನು
ಅವಳ ಅಂಗಡಿಯ ಹತ್ತಿರ ಬಂದು ಹಾರ್ನ್ ಮಾಡಿದನು. ಅಷ್ಟು ಗುಂಪಿನಲ್ಲೂ ಅವನ ಕಾರಿನ ಹಾರ್ನ್ ಶಬ್ದ ಅವಳ ಗಮನ ಸೆಳೆಯಿತು. ವೇಗವಾಗಿ ಗುಂಪನ್ನು ಸರಿಸಿ ದೃಷ್ಟಿ ಹಾಯಿಸಿದಾಗ ಆ ಕಡೆ ಅವನ ಕಾರು ನಿಂತಿತ್ತು. ಅಮ್ಮ, ನಮ್ಮ ಬಾಸ್ ಎಂದು ಅವಳು ಹೇಳಿದಳು. ಏನಮ್ಮ ಹೇಳ್ತಿದ್ದೀಯಾ ಎಂದು ಅವರು ಕೇಳಿದರು. ಇಲ್ಲ, ಬಾಸ್ ಬಂದಿದ್ದಾರಮ್ಮ, ಒಂದು 5 ನಿಮಿಷ ನೋಡಿ ಬರುತ್ತೇನೆ ಎಂದಳು. ಸರಿಯಮ್ಮ ಎಂದು ಹೇಳಿದಳು. ಈಗ ತನ್ನ ಕೈಗಳನ್ನು ತೊಳೆದುಕೊಂಡು ವೇಗವಾಗಿ ಓಡಿದಳು ನಕ್ಷತ್ರ. ಸರ್, ನೀವಿಲ್ಲಿ ಎಂದು ಆತಂಕದಿಂದ ಕೇಳಿದಳು. ನಿನ್ನ ಮೊಬೈಲ್ ನನ್ನ ಕಾರ್ನಲ್ಲೇ ಬಿಟ್ಟು ಬಂದಿದ್ದೀಯಾ, ಅದನ್ನೇ ನಿಮಗೆ ಕೊಟ್ಟು ಹೋಗೋಣ ಅಂತ ಬಂದೆ ಎಂದಾಗ, ಅಯ್ಯೋ ಸರ್, ಇದಕ್ಕಾಗಿ ನೀವು ಇಷ್ಟು ದೂರ ಬಂದಿದ್ದೀರಾ? ನಾನು ಗಮನಿಸದೆ ಮೇಲೆ ಹೊರಟು ಹೋದೆ. ಆಮೇಲೆ ಮೊಬೈಲ್ ಫೋನ್ ನೆನಪಾಯಿತು. ಕೆಳಗೆ ಬಂದು ನೋಡಿದಾಗ ನೀವು ಇರಲಿಲ್ಲ. ಸರಿ, ನಾಳೆ ತೆಗೆದುಕೊಳ್ಳಬಹುದು ಅಂತ ನಾನು ವಾಪಸ್ ಬಂದುಬಿಟ್ಟೆ ಎಂದು ಅವಳು ಹೇಳಿದಾಗ, ಇಲ್ಲ, ನಿನಗೆ ಏನಾದರೂ ಇಂಪಾರ್ಟೆಂಟ್ ಕಾಲ್ಸ್ ಬರಬಹುದು ಅಲ್ವಾ? ನನ್ನ ಹತ್ತಿರ ಮೊಬೈಲ್ ಇದ್ದರೆ ನಿನಗೆ ಆ ಕಾಲ್ ಬರುವುದು ಹೇಗೆ ಎಂದು ಸಿಡುಕಿನಿಂದ ಅವನು ಕೇಳಿದನು. ಆಗಲೇ ಪ್ರತಿದಿನ ಬರುವ ಆ ಫೋನ್ನ ನೆನಪು ಅವಳಿಗೆ ಬಂತು. ಎಷ್ಟು ದೊಡ್ಡ ತಪ್ಪು ಮಾಡುತ್ತಿದ್ದೆ ನಕ್ಷತ್ರ, ಒಳ್ಳೆಯದಾಯಿತು. ಅವನು ಫೋನ್ ಮಾಡುವಾಗ ಅಟೆಂಡ್ ಮಾಡದಿದ್ದರೆ ದೊಡ್ಡ ಸಮಸ್ಯೆ ಮಾಡುತ್ತಿದ್ದ ಎಂದು ಮನಸ್ಸಿನಲ್ಲಿ ಅಂದುಕೊಂಡವಳು, ಸಾರಿ ಸರ್, ನೀವು ಹೇಳಿದ ಮೇಲೆಯೇ ನೆನಪಾಗುತ್ತಿದೆ. ಖಂಡಿತ ನನಗೆ ಇಂಪಾರ್ಟೆಂಟ್ ಕಾಲ್ ಬರುತ್ತದೆ. ಥ್ಯಾಂಕ್ಸ್ ಸರ್ ಎಂದು ಅದನ್ನು ತೆಗೆದುಕೊಂಡು ಅವಳು ಹೊರಡಲು ಅನುವಾಗುತ್ತಿದ್ದಂತೆ 2 ಬಾರಿ ಚಟಕ್ ಎಂದು ಶಬ್ದ ಮಾಡಿದನು. ಸರ್ ಎಂದು ಅವಳು ತಿರುಗಿದಳು. ಆ ಅಂಗಡಿ ಯಾರದ್ದು ಎಂದು ಕೇಳಿದನು. ನಮ್ಮದೇ ಸರ್, ನಮ್ಮ ಅಮ್ಮ ನೋಡಿಕೊಳ್ಳುತ್ತಾರೆ. 6 ಗಂಟೆಯ ಮೇಲೆ ನಾನು ಅಮ್ಮನಿಗೆ ಸಹಾಯ ಮಾಡುತ್ತೇನೆ. ಇವತ್ತು ಮಾತ್ರ ತುಂಬ ಲೇಟ್ ಆಯಿತು ಎಂದು ಹೇಳುವಾಗಲೇ ಅವಳ ಮುಖ ಬಹಳ ಆಯಾಸಗೊಂಡಂತಿತ್ತು. ಯಾವ ಉತ್ತರವನ್ನು ಹೇಳದೆ ಅಲ್ಲಿಂದ ಹೊರಟನು ಅಥರ್ವ. ಅಲ್ಲಿ ಅವನು ತನ್ನ ಮನೆಯೊಳಗೆ ಹೋಗುವಾಗ ಇಡೀ ಮನೆಯೇ ಒಂದು ರಣರಂಗದಂತಿತ್ತು. ನಕ್ಷತ್ರಗೆ ಬರುವ ಫೋನ್. ಅದೇ ವೇಳೆಯಲ್ಲಿ ತನ್ನ ಫೋನ್ನಲ್ಲಿ ಅವಳು ಮಾತನಾಡುವುದನ್ನು ಕೇಳುವ ಅಥರ್ವ. ನಕ್ಷತ್ರ ಜೀವನದಲ್ಲಿ ಉಂಟಾಗುವ ಬದಲಾವಣೆ ಎಲ್ಲವನ್ನ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ. ಈ ಕತೆ ಇನ್ನೂ ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್.